ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಡಬಲ್ ಲೇಯರ್ ಪ್ಲೀಟೆಡ್ ಫ್ರಾಕನ್ನು ಯಾವ ಥರ ಸ್ಟಿಚ್ ಮಾಡ್ಕೊಂಡೆ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪಾಪುದು ಬಾಡಿ ಲೆಂತ್ ಬಂದು 7 ಇಂಚಸ್ ಇದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚಿಂಗೋಸ್ಕರ, ಕೆಳಗಡೆ ಅರ್ಧ ಇಂಚು ವೇಸ್ಟ್ ಅಟ್ಯಾಚಿಂಗೋಸ್ಕರ 1 ಇಂಚ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಅರ್ಧ ಇಂಚನ್ನು ಶೋಲ್ಡರ್ ಹತ್ರ ಮತ್ತು ವೇಸ್ಟ್ ಹತ್ರ ಎರಡು ಹತ್ರನೂ ಹೈಲೈಟ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ನೆಕ್ ವಿಡ್ತ್ ಬಂದು 1.5 ಇಂಚಸ್ ತಗೊಂಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು 2.5 ಇಂಚಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಆರ್ಮ್ ಹೋಲ್ ಡೌನ್ಗೆ ಬಂದು ನಾನು ಆರ್ಮ್ ಹೋಲ್ ಡಿವೈಡೆಡ್ ಬೈ 2 -1 ಇಂಚ್ ಅಂತ ಫಾರ್ಮುಲಾನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾಪುದು ಚೆಸ್ಟ್ ಬಂದ್ಬಿಟ್ಟು 24 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 6 ಇಂಚಸ್ ಬರುತ್ತೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಅಟ್ಯಾಚಿಂಗ್ ಅರ್ಧ ಇಂಚ್ ಬಿಟ್ಬಿಟ್ಟು ನಾನು ಈ ಥರ ನನಗೆ ಆರ್ಮ್ ಹೋಲ್ ಡೌನ್ ಏನು ಆನ್ಸರ್ ಬಂದಿದೆ ಅದ್ರದ್ದು ಮಿಡಲ್ ಪಾಯಿಂಟ್ ಈ ಥರ ನೋಡಿಕೊಂಡು ಈ ಆರ್ಮ್ ಹೋಲ್ ಶೇಪ್ಗೆ ಈ ಕಾರ್ನರಿಂದ 1 ಇಂಚಸ್ಸನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಆರ್ಮ್ ಹೋಲ್ ಬಂದು 10 ಇಂಚಸ್ ಇದೆ, 5 ಇಂಚಸ್ ಕರೆಕ್ಟಾಗಿ ಬರ್ತಾ ಇದೆ. ಸೊ ಇವಾಗ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ ನೀಟಾಗಿ ಶೇಪ್ ಬರೋದಕ್ಕೆ ನಾನು ಆರ್ಮ್ ಹೋಲ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಪಾಪದ ವೇಸ್ಟ್ ಬಂದರೆ 22 ಇಂಚಸ್ ಇದೆ, ಬೈ 4 ಅಂದರೆ 5.5 ಇಂಚಸ್ ಬರುತ್ತೆ. ಪ್ಲಸ್ 1 ಇಂಚ್ ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1.5 ಇಂಚಸ್ ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಕಟಿಂಗ್ ಆದಮೇಲೆ ಇವಾಗ ನಾನು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಫುಲ್ ಲೆಂತ್ ಬಂದು ಫ್ರಂಟ್ ಪಾರ್ಟಲ್ಲಿ ಏನು ತೊಗೊಂಡಿದ್ದೀನಿ ಅದನ್ನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಬಂದು ಬ್ಯಾಕ್ ಜಿಪ್ ಬರುತ್ತೆ, ಹಾಗಾಗಿ ಬ್ಯಾಕ್ ಓಪನಿಂಗ್ ಬರುತ್ತೆ. ಇದು ಅಂದರೆ ಬ್ಯಾಕಲ್ಲಿ 2 ಪೀಸ್ ಆಗಿ ಕಾಣಿಸುತ್ತೆ ನಿಮಗೆ. ಮೇಲ್ಗಡೆ ಶೋಲ್ಡರ್ ಹತ್ರ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚಿಂಗೋಸ್ಕರ, ಕೆಳಗಡೆ ವೇಸ್ಟ್ ಹತ್ರ ಅರ್ಧ ಇಂಚು ವೇಸ್ಟ್ ಅಟ್ಯಾಚಿಂಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ಜಿಪ್ ಬರೋ ಕಾರಣ ಈ ಥರ ಓಪನ್ ಇರುತ್ತೆ. ಇವಾಗ ನಾನು ಜಿಪ್ ಅಟ್ಯಾಚಿಂಗೋಸ್ಕರ ಅರ್ಧ ಇಂಚನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇವಾಗ ಎಲ್ಲ ಮೆಜರ್ಮೆಂಟನ್ನು ಈ ಲೈನನ್ನು ಬಿಟ್ಕೊಂಡು ನಾನು ಮೆಜರ್ ಮಾಡ್ಕೋತಾ ಇದ್ದೀನಿ, ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 1.5 ಇಂಚಸ್ಸು, ಶೋಲ್ಡರ್ ಬಂದು 2.5 ಇಂಚಸ್ ತೊಗೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನ್ ಫ್ರಂಟಲ್ಲಿ ಏನು ತೊಗೊಂಡಿದ್ನೋ ಅದನ್ನೇ ತೊಗೋತಾ ಇದ್ದೀನಿ. ಇಲ್ಲಿ ಪಾಪುದು ಚೆಸ್ಟ್ ಬಂದು 24 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 6 ಇಂಚಸ್ ಬರ್ತಾ ಇದೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಆರ್ಮ್ ಹೋಲ್ ಶೇಪ್ ಕೊಡೋದಕ್ಕೆ ಆರ್ಮ್ ಹೋಲ್ ಡೌನ್ ಏನು ಆನ್ಸರ್ ಬಂದಿತ್ತು ಅದ್ರದ್ದು ಮಿಡಲ್ ಪಾಯಿಂಟ್ ಈ ಥರ ತೊಗೊಂಡು ಇಲ್ಲಿಂದ ಕಾರ್ನರಿಂದ 1.25 ಇಂಚಸ್ಸು ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಆರ್ಮ್ ಹೋಲ್ ಶೇಪನ್ನು ನೋಡ್ಕೊತಾ ಇದ್ದೀನಿ. ಆರ್ಮ್ ಹೋಲ್ ಬಂದು 10 ಇಂಚಸ್ ಇದೆ, ಬೈ 2 ಅಂದರೆ 5 ಇಂಚಸ್ ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಆರ್ಮ್ ಹೋಲ್ ಕರ್ವ್ ಸ್ಕೇಲ್ನ ಮೂಲಕ ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಪಾಪುದು ವೇಸ್ಟ್ ಬಂದು 22 ಇಂಚಸ್ ಇದೆ, ಬೈ 4 ಅಂದರೆ 5.5 ಇಂಚಸ್ ಬರ್ತಾ ಇದೆ. ಪ್ಲಸ್ 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟಕ್ಸ್ಗೋಸ್ಕರ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಬಿಟ್ಟಿದ್ನೋ ಇವಾಗ ನಾನು ಇದರದ್ದೆರಡು ಮಿಡಲ್ ಪಾಯಿಂಟ್ ತೊಗೊಂಡು ಈ ಥರ ಹಾಫ್ ಮಾಡಿಕೊಂಡು ಮೇಲ್ಗಡೆಗೆ 2.5 ಇಂಚಸ್ ಒಂದು ಲೈನ್ ಹಾಕೋತಾ ಇದ್ದೀನಿ. ಈ ಥರ ಲೈನ್ ಹಾಕೊಂಡು ಲೈನ್ದು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ.
ಫಸ್ಟಿಗೆ ಫ್ರಂಟ್ ಪಾರ್ಟನ್ನು ಫಿನಿಶ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಉಲ್ಟಾ ಸೈಡ್ಗೆ ಈ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿದ ಮೇಲೆ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯೋ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಸೇಮ್ ಮೈನ್ ಫ್ಯಾಬ್ರಿಕ್ಗೆ ಉಲ್ಟಾ ಸೈಡ್ಗೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಹಾಗೆ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಪಾರ್ಟದ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ ಏನು ಶೇಪ್ ಇದೆ ಆ ಶೇಪಿಗೆ ನಾನು ಕ್ಯಾನ್ವಸನ್ನು ಕಟ್ ಮಾಡಿಕೊಂಡು ಲೈನಿಂಗಿಗೆ ಐರನ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನ ಇವಾಗ ನೆಕ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಕ್ಯಾನ್ವಸನ್ನು ಹಿಡ್ಕೊಂಡು ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ ಮೇಲ್ಗಡೆಗೆ. ಒಂದು ಸ್ಟಿಚ್ ಹಾಕೊಂಡಿದ್ಮೇಲೆ ನೆಕ್ ಕರ್ವ್ ಶೇಪ್ಸ್ ಏನಿದೆಯೋ ಅದು ಉಲ್ಟಾ ಮಾಡುವಾಗ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಈ ಥರ ನಾಚಸ್ ಕೊಡ್ತಾ ಇದ್ದೀನಿ. ಈ ಥರ ನಾಚಸ್ ಕೊಟ್ಕೊಂಡು ಲೈನಿಂಗ್ ಮೇಲ್ಗಡೆಗೆ ಒಂದು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಸೇಮ್ ನೆಕ್ ಫಿನಿಶಿಂಗ್ ಮಾಡಿಕೊಂಡು ಟಕ್ಸಿಗೆ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ಸ್ಟಿಚ್ ಮಾಡ್ಕೋತೀನಿ. ಫ್ರಂಟ್ ಬ್ಯಾಕ್ ನೆಕ್ ಫಿನಿಶಿಂಗ್ ಆದಮೇಲೆ ಇವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಜಾಯಿಂಟ್ಗೆ ಬ್ಯಾಕ್ ಪಾರ್ಟ್ದು ಶೋಲ್ಡರ್ ಮೇಲ್ಗಡೆ ಫ್ರಂಟ್ ಪಾರ್ಟ್ದು ಶೋಲ್ಡರನ್ನು ಈ ಥರ ತಂದು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟ್ದ ಲೈನಿಂಗನ್ನು ಫ್ರಂಟ್ ಪಾರ್ಟ್ದ ಲೈನಿಂಗ್ ಮೇಲ್ಗಡೆಗೆ ಈ ಥರ ಕವರ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಫಿನಿಶಿಂಗ್ ಮಾಡ್ಕೊಂಡಾಗ ನೋಡಿ ನೆಕ್ ಸೈಡ್ ಫಿನಿಶಿಂಗ್ ಈ ಥರ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಇದು ಸ್ಲೀವ್ಲೆಸ್ ಫ್ರಾಕ್ ಆಗಿರೋದ್ರಿಂದ ಆರ್ಮ್ಹೋಲನ್ನು ಈ ಥರ ಕ್ರಾಸ್ ಪೀಸಿಂದ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಕ್ರಾಸ್ ಪೀಸನ್ನು ಆಲ್ರೆಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ 2 ಪೀಸ್ ಇತ್ತು, ಹಾಗಾಗಿ ನಾನು ಈ ಥರ ಈ ಕ್ರಾಸು ಆ ಕ್ರಾಸ್ ಈ ಥರ ಉಲ್ಟಾ ಸೈಡಲ್ಲಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕ್ರಾಸ್ ಪೀಸನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಕೊಡ್ತಾ ಇದ್ದೀನಿ.
ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಆರ್ಮ್ ಹೋಲ್ ಕರ್ವ್ ಶೇಪಲ್ಲಿ ಇರುತ್ತಲ್ಲ, ಆ ಕರ್ವ್ಸ್ಗಳು ಚೆನ್ನಾಗಿ ಟರ್ನ್ ಆಗಲಿ ಅಂತ ನಾಚಸ್ ಕೊಡ್ತಾ ಇದ್ದೀನಿ. ಈ ಥರ ನಾಚಸ್ ಕೊಟ್ಕೊಂಡು ಲೈನಿಂಗ್ ಮೇಲ್ಗಡೆಗೆ ಒಂದು ಕಿನಾರಿ ಸ್ಟಿಚ್ ಹಾಕೋತೀನಿ, ಸ್ಟಿಫ್ ಆಗಿ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಒಳಗಡೆಯಿಂದ ಹೆಮ್ಮಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದಾದಮೇಲೆ ವೇಸ್ಟಿಗೆ ಬೆಲ್ಟ್ ಇದೆ, ಹಾಗಾಗಿ ನಾನು ವೇಸ್ಟ್ ಬೆಲ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ 3 ಇಂಚಸ್ ಅಗಲ ಮತ್ತು ಉದ್ದ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಪೀಸನ್ನು 2 ಪೀಸನ್ನು ಕಟ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಬೆಲ್ಟನ್ನು ರೆಡಿ ಮಾಡಿದ ಮೇಲೆ ಫ್ರಂಟ್ ಪಾರ್ಟಲ್ಲಿ ವೇಸ್ಟಲ್ಲಿ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಈ ಥರ ಇಟ್ಕೊಂಡು ಕೆಳಗಡೆ ಡೌನ್ ಪಾರ್ಟಿಂದ 1 ಇಂಚ್ ಬಿಟ್ಬಿಟ್ಟು ನಾನು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಬ್ಯಾಕಲ್ಲಿ ಜಿಪ್ ಬರೋ ಕಾರಣ ನಾನು 2 ಸೈಡ್ಸನ್ನು, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ 2 ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. 2-3 ಸ್ಟಿಚಸ್ ಹಾಕೊಂಡು ಟಾಪ್ ಪಾರ್ಟ್ ರೆಡಿ ಆದಮೇಲೆ ನಾನು ಇವಾಗ ವೇಸ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬಾಟಮ್ ಪಾರ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಬಾಟಮ್ ಪಾರ್ಟಲ್ಲಿ 2 ಲೇಯರ್ ಬರೋ ಕಾರಣ ಬಾಟಮ್ ಪಾರ್ಟ್ದು 2 ಲೇಯರ್ದು ಬಾಟಮ್ ಪಾರ್ಟ್ಗೆ ಈ ಥರ 1 ಇಂಚ್ ಅಗಲದ ಒಂದು ಪಟ್ಟಿನ ರೈಟ್ ಸೈಡ್ ಮೇಲ್ಗಡೆಯಿಂದ ಈ ಥರ ಒಂದು ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಕಿನಾರಿ ಸ್ಟಿಚ್ ಹಾಕಿದ್ಮೇಲೆ ಇವಾಗ ನಾನು ಉಲ್ಟಾ ಸೈಡ್ಗೆ ತಂದು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆದು ಬಂದು ಫಸ್ಟ್ ಲೇಯರ್, ಸೆಕೆಂಡ್ದು ಲೆಂತ್ ಇರೋ ಲೇಯರ್ ಬಂದು ಸೆಕೆಂಡ್ ಲೇಯರು. ಇವಾಗ ನಾನು ಲೈನಿಂಗ್ ಮೇಲ್ಗಡೆ ಸೆಕೆಂಡ್ ಲೇಯರ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಲೇಯರ್ದು ಎಂಡಿಂದ ಮೇಲ್ಗಡೆ 1 ಇಂಚಿಗೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಈ ಗ್ಯಾಪ್ ಕಾಣಿಸ್ಬಾರ್ದು. ಹಾಗಾಗಿ ಫಸ್ಟ್ ಲೇಯರ್ನ ಎಂಡಿಂದ ಮೇಲ್ಗಡೆ 1 ಇಂಚಿಗೆ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ಗೆ ನಾನು ಇಲ್ಲಿ ಲೈನಿಂಗ್ದು ಬಾಟಮ್ ಪಾರ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಲೇಯರನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಟಾಪ್ ಪಾರ್ಟಲ್ಲಿ ವೇಸ್ಟನ್ನು ಯಾವ ಮೆಜರ್ಮೆಂಟ್ಗೆ ರೆಡಿ ಮಾಡ್ಕೊಂಡಿದ್ದೀನೋ ಅದೇ ಮೆಜರ್ಮೆಂಟ್ಗೆ ಈ ಥರ ಐರನ್ ಮಾಡ್ಕೊಂಡು ಪ್ಲೀಟ್ಸನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸೆಕೆಂಡ್ ಲೇಯರನ್ನು ಐರನ್ ಮಾಡ್ಕೊಂಡು ಪ್ಲೀಟ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ವೇಸ್ಟ್ಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂದರೆ, ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ಈ ಎಂಡಿಂದ ಆ ಎಂಡಿಗೆ ಎಷ್ಟು ಇಂಚಸ್ ಇದೆ ಅಂತ ನೋಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಆ ಮೆಜರ್ಮೆಂಟ್ಗೆ ನಾನು ಇವಾಗ ಸೆಕೆಂಡ್ ಲೇಯರನ್ನು ರೆಡಿ ಮಾಡ್ಕೋತಾ ಇದ್ದೀನಿ.
ಲೈನಿಂಗಲ್ಲಿ ಇಂಚಸ್ ನೋಡಬೇಕಾದ್ರೆ ನಾವು ಬೇಕಾದ್ರೆ ಎರಡೆರಡು ಸಲ ಮೆಜರ್ ಮಾಡ್ಕೋಬಹುದು. ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮತ್ತೆ ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಮಾಡ್ಕೋಬೇಕಾಗತ್ತೆ ಪ್ಲೀಟ್ಸು. ಸೊ ಹಾಗಾಗಿ ಎರಡೆರಡು ಸಲ ನೋಡಿಕೊಂಡು ನಾವು ಚೆಕ್ ಮಾಡಿಕೊಂಡು ಮೆಜರ್ ಮಾಡ್ಕೋಬೇಕಾಗತ್ತೆ. ಐರನ್ ಮಾಡಿ ರೆಡಿ ಮಾಡ್ಕೊಂಡಿರೋ ಪ್ಲೀಟ್ಸನ್ನು ನಾನು ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ ಎರಡನ್ನೂ ನಾನು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಲೇಯರನ್ನು ಅಂದರೆ ಚಿಕ್ಕ ಪೀಸ್ ಇತ್ತಲ್ಲ ಫಸ್ಟ್ ಲೇಯರು ಅದನ್ನು ನಾನು ಇವಾಗ ವೇಸ್ಟ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ವೇಸ್ಟ್ಗೆ ಫಸ್ಟ್ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಲುಕ್ ಇದೆ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಫಸ್ಟ್ ಲೇಯರ್ ವೇಸ್ಟ್ಗೆ ನಾನು ಇವಾಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಲುಕ್ ಇದೆ ನೋಡಿ. ಇವಾಗ ನಾನು ಮಾಡಿರೋ ಮಾರ್ಕಿಂಗ್ ನೋಡ್ತಾ ಇದ್ದೀನಿ, ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆ. ಇವಾಗ ನಾನು ಈ ಮಾರ್ಕಿಂಗ್ ಮೇಲ್ಗಡೆ ಸೆಕೆಂಡ್ ಲೇಯರನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೆಕೆಂಡ್ ಲೇಯರ್ಗೆ ನಾನು ಇಲ್ಲಿ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ ಫ್ಯಾಬ್ರಿಕನ್ನು, ಯಾಕಂದರೆ ಥ್ರೆಡ್ಸ್ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಅದು ಬೇರೆ 1 ಇಂಚ್ ಗ್ಯಾಪಲ್ಲೇ ಇದೆ, ಜಾಸ್ತಿ ಫ್ಯಾಬ್ರಿಕ್ ಇರಲಿಲ್ಲ, ಹಾಗಾಗಿ ನಾನು ಬರೀ 1 ಇಂಚ್ ಮಾತ್ರ ಗ್ಯಾಪ್ ಕೊಟ್ಟಿರೋದು. ಇಲ್ಲ ಅಂದರೆ ಜಾಸ್ತಿ ಫ್ಯಾಬ್ರಿಕ್ ಇದೆ ಅಂದರೆ ಸ್ವಲ್ಪ ಮೇಲ್ಗಡೆಯಿಂದನೇ ನಾವು ತಗೋಬೋದು. ಸೊ ನಾನು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ.
ಸೆಕೆಂಡ್ ಲೇಯರ್ನ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಲುಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 2 ಐರನ್ ಮಾಡಿ ಪ್ಲೀಟ್ಸ್ ಮಾಡಿರೋ ಲೇಯರ್ಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ. ಬ್ಯಾಕಲ್ಲಿ ಜಿಪ್ ಅಟ್ಯಾಚ್ ಮಾಡಿ ಸೈಡ್ ಅಟ್ಯಾಚ್ ಮಾಡಿದರೆ ಫ್ರಾಕ್ ರೆಡಿ ಆಗುತ್ತೆ. ಬ್ಯಾಕಲ್ಲಿ 2 ಸೈಡ್ಸನ್ನು ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಎಲ್ಲಿ ತನಕ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೋತೀನೋ ಅಲ್ಲಿ ತನಕ ಲೂಸ್ ಸ್ಟಿಚ್ ಹಾಕೊಂಡು ರಫ್ ಹೊಡ್ಕೊಂಡು ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೈನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಸಪ್ರೇಟಾಗಿ ಫಿನಿಶಿಂಗ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ಜಿಪ್ ಅಟ್ಯಾಚ್ ಮಾಡಿರೋ ವೀಡಿಯೋ ಬೈ ಮಿಸ್ ಆಗಿ ರೆಕಾರ್ಡ್ ಆಗಿಲ್ಲ, 2-3 ಡ್ರೆಸ್ಸಿಗೆ ಹಾಗೆ ಆಗಿದೆ. ಸೊ ಆಲ್ರೆಡಿ ನಾನು ಬೇರೆ ಡ್ರೆಸ್ಸಲ್ಲಿ ನಾನು ಯಾವ ಥರ ಜಿಪ್ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಡ್ರೆಸ್ದು ಫೈನಲ್ ರಿಸಲ್ಟ್ ಈ ಥರ ಇದೆ ನೋಡಿ. ಪಾಪುಗಂತೂ ಫ್ರಾಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.